ಇಂದು ಸಂಜೆ ವಿದೇಶಾಂಗ ಸಚಿವಾಲಯದಿಂದ ಸುದ್ದಿಗೋಷ್ಠಿ ನಡೆಸಲಾಗ್ತಾ ಇದೆ. ನಿನ್ನೆ ರಾತ್ರಿ ಇಡೀ ಭಾರಿ ದೊಡ್ಡ ಮಟ್ಟದ ಕಾರ್ಯಾಚರಣೆ ಆಗಿದೆ ಪಾಕಿಸ್ತಾನದ ವಿರುದ್ಧ. ಆ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ಇವತ್ತು ವಿದೇಶಾಂಗ ಸಚಿವಾಲಯದಿಂದ ಮತ್ತೊಮ್ಮೆ ಸುದ್ದಿಗೋಷ್ಠಿಯನ್ನ ಕರೆಯಲಾಗಿದೆ. ಇಂದು ಮತ್ತೊಬ್ಬ ನೌಕಾದಳದ ಅಧಿಕಾರಿ, ಮಹಿಳಾ ಅಧಿಕಾರಿನೇ ಇದ್ರು, ವಿಮುಖ. ಇಬ್ರು ಕೂಡ ವಿಕ್ರಮ್ ಮಿಸ್ರಿ ಜೊತೆ ಈ ಹಿಂದೆ ಸುದ್ದಿಗೋಷ್ಠಿಯಲ್ಲಿ ಬ್ರೀಫಿಂಗ್ ಮಾಡಿದ್ರು ಆಪರೇಷನ್ ಸಿಂಧೂರ ಬಗ್ಗೆ, ಹೇಗೆ ನಾವು ಪ್ಲೇಸ್ಗಳನ್ನು ಟಾರ್ಗೆಟ್ ಮಾಡಿ ಹೊಡೆದಿದ್ವಿ ಅಂತ. ಇವತ್ತು ಬ್ರೀಫಿಂಗ್ ಮಾಡಿದ್ರೆ ಯಾವ ಯುದ್ಧ ವಿಮಾನವನ್ನ ಯಾವ ರೀತಿಯಾಗಿ ಮಣಿಸಿದ್ವಿ ಅನ್ನುವಂಥ ಉತ್ತರವನ್ನು ಕೊಡುವ ಸಾಧ್ಯತೆಗಳಿದೆ. ಮತ್ತು ಅಲ್ಲಿ ಎಷ್ಟು ಸಾವು ನೋವಾಗಿದೆ ಮತ್ತು ಇಲ್ಲಿ ಎಷ್ಟು ಸಾವು ನೋವಾಗಿದೆ, ಯಾವ ರೀತಿಯ ದಾಳಿಗಳಾಗಿತ್ತು ಮತ್ತು ಪಾಕಿಸ್ತಾನ ಯಾವ ರೀತಿ ಟಾರ್ಗೆಟ್ ಅನ್ನ ಮಾಡಿತ್ತು, ಯಾವ್ಯಾವ ಜಾಗಗಳನ್ನು ಟಾರ್ಗೆಟ್ ಮಾಡಿತ್ತು, ಪಾಕಿಸ್ತಾನದ ಟಾರ್ಗೆಟ್ ಅನ್ನ ಅರ್ಧ ದಾರಿಗೆ ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಕಳಿಸುವ ಇವರ ಪ್ರತಿಕ್ರಿಯೆ ಹೇಗಿತ್ತು, ಆ ಎಲ್ಲ ವಿಚಾರಗಳನ್ನ ಇಂದು ಸಂಜೆ ಸುದ್ದಿಗೋಷ್ಠಿಯಲ್ಲಿ ವಿದೇಶಾಂಗ ಇಲಾಖೆ ಕರೆದಿರುವಂತಹ ಸುದ್ದಿಗೋಷ್ಠಿಯಲ್ಲಿ ಬ್ರೀಫಿಂಗ್ ಮಾಡಲಾಗುತ್ತೆ. ವಿ ಆರ್ ವೇಟಿಂಗ್. ನಿನ್ನೆಯ ಯುದ್ಧ ಸನ್ನಿವೇಶಗಳು ಹೇಗಿತ್ತು, ಯುದ್ಧದ ಏನು ಮಾನದಂಡಗಳು ಹೇಗಿತ್ತು, ಯುದ್ಧ ತಂತ್ರಗಾರಿಕೆ ಹೇಗಿತ್ತು, ಯಾವ ರೀತಿ ನಮ್ಮ ಯುದ್ಧ ವಿಮಾನಗಳು ಕಾರ್ಯಾಚರಣೆಯಲ್ಲಿ ನಡೆದಿದ್ವು, ಯಾವ ರೀತಿ ನೌಕಾಪಡೆ ಕೆಲಸ ಮಾಡಿದೆ, ಭೂಸೇನೆ ಮಾಡಿದೆ, ವಾಯುಪಡೆ ಮಾಡಿದೆ, ಎಲ್ಲ ಬ್ರೀಫಿಂಗ್ ಅನ್ನ ಇವತ್ತು ಕೊಡ್ತಾರೆ. ವೆರಿ ಇಂಟ್ರೆಸ್ಟಿಂಗ್. ಭಾರತೀಯ ಸೇನೆ ಒಟ್ನಲ್ಲಿ ನಿನ್ನೆ ಲಾಹೂರು, ಕಿರ್ಗಿಸ್ತಾನು, ಆಮೇಲೆ ಇಸ್ಲಾಮಾಬಾದು, ಎಲ್ಲ ಕಡೆ ಅದ್ಯಾವುದು ರಾವಲ್ಪಿಂಡಿ, ಆ ಎಲ್ಲ ಪಿಂಡಿಗಳನ್ನ ಏನು ಅಟ್ಟಾಡಿಸ್ಕೊಂಡು ಹೊಡೆದಿದೆ. ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ದಾಳಿ ಆಗಿದೆ. ಈ ನಿಟ್ಟಿನಲ್ಲಿ ಇವತ್ತು ಸುದ್ದಿಗೋಷ್ಠಿಯಲ್ಲಿ ಯಾವ ರೀತಿಯಾಗಿ ನಿನ್ನೆಯ ಯುದ್ಧದ ಒಂದು ಪ್ರತಿಕ್ರಿಯೆ ಇತ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಹಂಚಿಕೊಳ್ಳಲಿದ್ದಾರೆ. ಸಂಜೆ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಮಹಿಳಾ ಅಧಿಕಾರಿಗಳು ಕೂಡ ಸಾಥನ್ನ ಕೊಡಲಿದ್ದಾರೆ. ಈ ಬಾರಿ ನೌಕಾಸೇನೆಯ ಅಧಿಕಾರಿ ಕೂಡ ಇವತ್ತಿನ ಪ್ರೆಸ್ ಮೀಟ್ ಅಲ್ಲಿ ಸಂಜೆ ಭಾಗಿಯಾಗುವ ಸಾಧ್ಯತೆ ಇದೆ. ಯಾಕೆಂದ್ರೆ ಈ ಸರಿ ನೌಕಾಪಡೆ ಕೂಡ INS ವಿಕ್ರಾಂತ್ ಮೂಲಕ ದಾಳಿಯನ್ನು ಮಾಡಿದೆ. ಸಂಜೆ ಸುದ್ದಿಗೋಷ್ಠಿಯನ್ನ ಕರೆದಿರುವಂತದ್ದು, ಆಗ ಬ್ರೀಫಿಂಗ್ ಅನ್ನ ಮಾಡ್ತಾರೆ. ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಅವರ ನೇತೃತ್ವದಲ್ಲಿ ಇವತ್ತು ಮತ್ತೆ ಸಭೆ ಕರೆದಿದ್ದಾರೆ, ಅಂದ್ರೆ ಸುದ್ದಿಗೋಷ್ಠಿ ಕರೆದಿದ್ದಾರೆ, ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ. ನಿನ್ನೆ ಭಾರತೀಯ ಸೇನೆ ಬಳಿ ಇರುವಂಥ ಪ್ರಬಲ ಅಸ್ತ್ರಗಳನ್ನು ನಿನ್ನೆ, ಅದರಲ್ಲೂ ಆಂಟಿ ಮಿಸೈಲ್ಸ್ ಭಾರಿ ದೊಡ್ಡ ಮಟ್ಟದಲ್ಲಿ ಕೆಲಸ ಮಾಡಿದ್ದಾವೆ. ಹೀಗಾಗಿ ಪೃಥ್ವಿ, ಆಕಾಶು, ನಾಗಾಸ್ತ್ರ ಇವೆಲ್ಲ ಬಳಕೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು INS ವಿಕ್ರಾಂತ್ ಕೂಡ ನಿನ್ನೆ ಫೀಲ್ಡ್ಗಿಳಿದಿತ್ತು. ಸೊ ಈ ಕಾರಣಗಳಿಂದಾಗಿ ನಮ್ಮ ಭಾರತದ ಬಳಿ ಎಂತೆಂಥ ಶಸ್ತ್ರಾಸ್ತ್ರಗಳಿದೆ, ಆ ಶಸ್ತ್ರಾಸ್ತ್ರಗಳನ್ನು ಯಾವ ರೀತಿ ಬಳಕೆ ಮಾಡಲಾಗಿದೆ, ಯಾವ ರೀತಿ ಟಕ್ಕರನ್ನು ಕೊಡಲಾಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸುದ್ದಿಗೋಷ್ಠಿ ಮಹತ್ವವನ್ನು ಪಡೆದುಕೊಂಡಿದೆ.